ಅಬ್ರಾಮನಿಗೆ ಕರ್ತನು ವಾಗ್ದಾನ ಮಾಡಿದ್ದಾನೆ, ಅಬ್ರಾಮನೇ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ. ಹೌದು, ಈ ಭೂಮಿಯ ಎಲ್ಲ ಜನರಿಗೆ ನೀನು ಒಂದು ಆಶೀರ್ವಾದ ನಿಧಿಯಾಗ್ತೀಯ ಎಂಬುದಾಗಿ ಕರ್ತನ ಏನು ಮಾಡಿದ್ದಾನೆ, ಅವನಿಗೆ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಹೌದು ಪ್ರಿಯರೇ, ನಾವೆಲ್ಲರೂ ಅಬ್ರಾಮನ ಸಂತತಿಗಳಾಗಿದ್ದೇವೆ. ಅಬ್ರಾಮನ ಆಶೀರ್ವಾದಕ್ಕೆ ನಾವು ಸಹ ಪಾಲುಗಾರರಾಗಿದ್ದೇವೆ. ಹೌದು, ನಮ್ಮ ಪ್ರತಿಯೊಂದು ದೈನಂದಿನ ಜೀವಿತದಲ್ಲಿ ನಮಗೆ ಕೊರತೆಗಳಿದೆ, ನಮಗೆ ಅನೇಕ ಅಗತ್ಯತೆಗಳಿದೆ ಪ್ರಿಯರೇ. ಅಗತ್ಯತೆಗಳ ಮಧ್ಯದಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ನಾವು ಈ ದಿನ ತಿಳಿದುಕೊಳ್ಳಲಿಕ್ಕಿದ್ದೇವೆ. ಅಗತ್ಯತೆಗಳಿರುವಾಗ ನಮ್ಮ ಲೈಫಲ್ಲಿ ಪ್ರತಿದಿನ ಏನಿದೆ ಅಂತಂದರೆ ಕೊರತೆಗಳಿದ್ದೇ ಇರುತ್ತೆ. ಪ್ರತಿದಿನ ನಾವು ಕೇಳ್ತಾ ಇರ್ತೇವೆ, ಸ್ವಾಮಿ ನಮಗೆ ಒಂದು ಮನೆ ಬೇಕಾಗಿದೆ, ನಮಗೆ ಒಂದು ಕಾರ್ ಬೇಕಾಗಿದೆ, ನನ್ನ ಮಗುವಿನ ವಿದ್ಯಾಭ್ಯಾಸಕ್ಕೆ ಹಣ ಬೇಕಾಗಿದೆ, ಇಲ್ಲ ನನ್ನ ಸಾಲಗಳು ತೀರಿಸಲ್ಪಡಬೇಕಾಗಿದೆ, EMI ಕಟ್ಟಬೇಕಾಗಿದೆ, ಇಷ್ಟು ಹಣ ನನಗೆ ಬೇಕು ಎಂಬುದಾಗಿ ನಾವು ಕೇಳ್ತಾ ಇರ್ತೇವೆ. ಇದು ಮಾತ್ರವಲ್ಲದೆ ನಾವು ಕೇಳುವಂಥದ್ದು ಏನಂತಂದರೆ, ನನ್ನ ಮಗಳ ಒಂದು ವಿವಾಹ ಕಾರ್ಯಕ್ಕೆ ಬೇಕಂತ ಹಣವನ್ನು ನೀನು ಒದಗಿಸಿಕೊಡು ಎಂಬುದಾಗಿ ನಾವು ಕೇಳ್ತೇವೆ. ನಮಗೆ ವಸ್ತ್ರ ಬೇಕೆಂಬುದಾಗಿ ನಾವು ಕೇಳ್ತೇವೆ ಪ್ರಿಯರೇ. ಹೌದು, ನಮಗೆ ಆರೋಗ್ಯ ಬೇಕೆಂಬುದಾಗಿ ನಾವು ಕೇಳ್ತಾ ಇರ್ತೇವೆ. ನಾವು ಪ್ರತಿದಿನ ದೇವರ ಬಳಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕೇಳ್ತಲೇ ಇರ್ತೇವೆ. ಪ್ರತಿದಿನ ನಮ್ಮ ಅಗತ್ಯತೆಗಳಿಗಾಗಿ ನಾವು ಕೇಳ್ತಾ ಇದ್ದೇವೆ ಪ್ರಿಯರೇ. ಆದರೆ ನಮ್ಮ ದೇವರು ಬರೀ ನಮ್ಮ ಅಗತ್ಯತೆಗಳನ್ನು ಮಾತ್ರ ಸಂಧಿಸಲಿಕ್ಕೆ ಆತನು ಇಷ್ಟಪಡ್ತಾ ಇಲ್ಲ. ನಮ್ಮ ಮೂಲಕವಾಗಿ ಇತರರ ಅಗತ್ಯತೆಗಳು ಸಹ ಸಂಧಿಸಲ್ಪಡಬೇಕೆಂಬುದಾಗಿ ಆತನ ಆಸೆಯುಳ್ಳವನಾಗಿದ್ದಾನೆ. ನೀವು ಹೀಗೆ ಕೇಳಬೇಕು, ನೀವು ಪ್ರಾರ್ಥಿಸುವಾಗ ನೀವು ಹೇಳ್ರಿ, ಸ್ವಾಮಿ ನನ್ನನ್ನು 2ರಷ್ಟು ಆಶೀರ್ವಾದ ಮಾಡಿ ಎಂಬುದಾಗಿ. ಯಾಕೆಂದರೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಕರ್ತನಾದ ದೇವರು ಯಾಕೋಬನನ್ನು ಆಶೀರ್ವದಿಸುವಾಗ ಅವನು ತಂದೆಯ ಮನೆಯಿಂದ ಹೊರಗೆ ಬರ್ತಾ ಇದ್ದಾನೆ, ಬರಿಗೈಯಲ್ಲಿ ಬರ್ತಾ ಇದ್ದಾನೆ. ಬರಿಗೈಯಲ್ಲಿ ಬಂದಂಥ ಯಾಕೋಬನನ್ನು 2ರಷ್ಟು ಕರ್ತನಾದ ದೇವರು ಆಶೀರ್ವದಿಸ್ತಾ ಇದ್ದಾನೆ. ಯೋಬನ ಜೀವಿತದಲ್ಲಿ ನಾವು ನೋಡ್ತೇವೆ, ಎಲ್ಲವನ್ನ ಕಳೆದುಕೊಂಡಂಥ ಯೋಬನಿಗೆ ಕರ್ತನು 2ರಷ್ಟು ಆಶೀರ್ವದಿಸ್ತಾ ಇದ್ದಾನೆ. ಯಾಕೆ 2ರಷ್ಟು ಆಶೀರ್ವಾದ ಎಂಬುದಾಗಿ ನೋಡುವಾಗ, ನೀನು ಆಶೀರ್ವದಿಸಲ್ಪಡಬೇಕು, ನಿನ್ನ ಮೂಲಕವಾಗಿ ಅನೇಕರು ಆಶೀರ್ವದಿಸಲ್ಪಡಬೇಕು ಎಂಬುದಾಗಿ. ಆ ಒಂದು ಆಶೀರ್ವಾದವನ್ನು ಕರ್ತನ ಏನು ಮಾಡಿದ್ದಾನೆ ಅಂತಂದರೆ ನಿನಗೆ ಆತನು ಇಟ್ಟಿದ್ದಾರೆ ಪ್ರೇರೆ. ಆದರೆ ಇವತ್ತು ನಾವು ಕೇಳ್ತಾ ಇರುವುದು, ಸ್ವಾಮಿ ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಆಶೀರ್ವಾದ ಮಾಡು, ನನಗೆ ಹಣ ಬೇಕು, ನನಗೆ ಅಗತ್ಯತೆಗಳು ಸಂಧಿಸು ಎಂಬುದಾಗಿ ನಾವು ಕೇಳ್ತೇವೆ. ಆದರೆ ಆ ರೀತಿಯಾಗಿ ಅಲ್ಲ. ನೀವು ಪ್ರಾರ್ಥಿಸುವಾಗಲ್ಲ ನೀವು ಕೇಳ್ರಿ, ಸ್ವಾಮಿ ನನಗೆ 2ರಷ್ಟು ಆಶೀರ್ವಾದವನ್ನು ನನಗೆ ಕೊಡಪ್ಪ, ನಾನು ಆಶೀರ್ವದಿಸಲ್ಪಡಬೇಕು, ಅನೇಕರ ಕೊರತೆಗಳನ್ನು ನೀಗಿಸಲಿಕ್ಕೋಸ್ಕರವಾಗಿ ಅಪ್ಪ ನಾನು ಒಂದು ಆಶೀರ್ವಾದದ ನಿಧಿಯಾಗಿ ಸ್ವಾಮಿ ನಾನು ಈ ಲೋಕದಲ್ಲಿ ಇರಬೇಕೆಂಬುದಾಗಿ ನೀವು ಪ್ರಾರ್ಥಿಸುವಾಗ ಖಂಡಿತವಾಗಿ ಈ ಒಂದು ಪ್ರಾರ್ಥನೆ ಏನಂತಂದರೆ ಅದು ಬಲವುಳ್ಳ ಪ್ರಾರ್ಥನೆ ಆಗಿದೆ. ಯಾಕಂತಂದರೆ ಈ ಪ್ರಾರ್ಥನೆ ಸೈತಾನನ ಒಂದು ಕೆನ್ನೆಗೆ ಅದು ಒಡೆಯುವಂಥ ಒಂದು ಪ್ರಾರ್ಥನೆ ಆಗಿದೆ ಪ್ರಿಯರೇ. ಹೌದು, ಇವತ್ತು ಕೊರತೆಗಳನ್ನು ತಂದು ನಿಮ್ಮನ್ನು ಬಲಹೀನಪಡಿಸ್ತಿರುವಂಥ ಸೈತಾನನನ್ನು, ದರಿದ್ರತನದ ಆತ್ಮವನ್ನು ನೀವು ಗೆಲ್ಲಲಿಕ್ಕೆ ಒಂದೇ ಒಂದು ಆಯುಧ ಏನಂತಂದರೆ, ಸ್ವಾಮಿ ನನ್ನನ್ನು 2ರಷ್ಟು ಆಶೀರ್ವಾದ ಮಾಡಿ. ಇವತ್ತು ನಾನು ಕೊರತೆಯಲ್ಲಿ ಇರ್ಬೋದು, ಇವತ್ತು ನಾನು ಭಾಳ ಕಷ್ಟದಲ್ಲಿ ಇದ್ದೇನೆ, ನಾನು ವೇದನೆಯಲ್ಲಿದ್ದೇನೆ ಅಂದರೆ ನಾನು ಇನ್ನೊಬ್ಬರಿಗೆ ಏನಂತಂದರೆ ಇನ್ನೊಬ್ಬರ ಬಳಿಯಿಂದ ಸಾಲವನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ, ನನ್ನಿಂದ ಕೊಡಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನೀವು ಅನೇಕ ರೀತಿಯಲ್ಲಿ ಬಾಧೆ ಪಡ್ತಾ ಇರ್ಬೋದು. ಆದರೆ ನೀವು ಸಂತೋಷ ಪಡ್ರಿ, ಇವತ್ತು ನಿಮಗೆ ಒಂದು ಕರ್ತನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಏನಂತಂದರೆ ನೀವು ಹೇಳ್ರಿ, ಸ್ವಾಮಿ ನನ್ನ ಕೊರತೆಗಳು ಮಾತ್ರ ಅಲ್ಲಪ್ಪ, ಇತರರ ಕೊರತೆಗಳು ಸಹ ನೀಗಿಸಲ್ಪಡುವಂತೆ ನನಗೆ 2ರಷ್ಟು ಆಶೀರ್ವಾದವನ್ನು ನನಗೆ ಕೊಡು ಎಂಬುದಾಗಿ ನೀವು ಪ್ರಾರ್ಥಿಸುವಾಗ ಖಂಡಿತವಾಗಿ ಕರ್ತನಾದ ದೇವರು ನಿಮ್ಮ ಕೊರತೆಗಳನ್ನು ಆತ ನೀಗಿಸುವಾತನಾಗಿದ್ದಾನೆ ಪ್ರಿಯರೇ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ.